ಇವತ್ತಿನ ಚಿಂತನ ಮನುಷ್ಯ ಜೀವಿತದ ನಶ್ವರತೆಯನ್ನು ಕುರಿತದ್ದು. ಮನುಷ್ಯನೂ ಸೇರಿದಂತೆ ಜೀವಸಂಕುಲದ ಆಯುಸ್ಸನ್ನು ಸಾಮಾನ್ಯವಾಗಿ ದಿನ, ವಾರ, ತಿಂಗಳು, ವರ್ಷಗಳ ಲೆಕ್ಕದಲ್ಲಿ ಅಳತೆ ಮಾಡಲಾಗುತ್ತದೆ. ಅದರಂತೆ ಮನುಷ್ಯನ ಜೀವಿತಾವಧಿ 100 ವರ್ಷಗಳು ಎಂದು ಭಾವಿಸಲಾಗುತ್ತದೆ. ಹಾಗೆ 100 ವರ್ಷ ಬದುಕಿದವರೂ 100ನ್ನು ದಾಟಿ ಮುಂದಕ್ಕೆ ಹೋದವರೂ ಉಂಟು. ಆದರೆ 100ನ್ನು ತಲುಪದೆ ಇಹಲೋಕದಿಂದ ನಿರ್ಗಮಿಸಿದವರು ಮತ್ತು ನಿರ್ಗಮಿಸುತ್ತಲೇ ಇರುವವರು ಹೆಚ್ಚು ಮಂದಿ. ಆಧುನಿಕ ಬದುಕು ತಂದೊಡ್ಡಿರುವ ಎಲ್ಲವನ್ನೂ ಬೇಗ ಪಡೆದು ಬಿಡಬೇಕು, ಬೇಗ ಅನುಭವಿಸಿ ಬಿಡಬೇಕು ಎನ್ನುವ ಧಾವಂತದ ಜೀವನ, ಹಲವು ಬಗೆಯ ಒತ್ತಡ, ಅದು ದೇಹ ಮತ್ತು ಮನಸ್ಸಿನ ಮೇಲೆ ಉಂಟು ಮಾಡುವ ಆಘಾತಕಾರಿ ಪರಿಣಾಮಗಳಿಂದಾಗಿ ಕಿರಿಯ ವಯಸ್ಸಿನಲ್ಲಿ, ಮಧ್ಯಂತರ ವಯಸ್ಸಿನಲ್ಲಿ ದಿಢೀರನೆ ಪ್ರಾಣ ಕಳೆದುಕೊಳ್ಳುವವರ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ. ಮೇಲ್ನೋಟಕ್ಕೆ ಒಬ್ಬ ವ್ಯಕ್ತಿ ಸಾಯುವಂಥ ಯಾವುದೇ ಕಾರಣ ಇಲ್ಲದಿದ್ದರೂ, ರೋಗ ಬಾಧೆ ತಟ್ಟದಿದ್ದರೂ, ಯಾವ ಮುನ್ಸೂಚನೆಯೂ ಇಲ್ಲದಂತೆ ಮನುಷ್ಯ ಮರಳಿ ಬಾರದಲ್ಲಿಗೆ ಹೋಗಿಬಿಡುವುದನ್ನು ನಮ್ಮ ಕವಿಗಳು, ವಚನಕಾರರು, ಕೀರ್ತನಕಾರರು, ತತ್ವಪದಕಾರರು ನೋವಿನಿಂದ, ವಿಷಾದದಿಂದ, ಅಚ್ಚರಿಯಿಂದ ಅಭಿವ್ಯಕ್ತಿಸುತ್ತಲೇ ಬಂದಿದ್ದಾರೆ. ಜೊತೆಗೆ ಎಚ್ಚರಿಸುತ್ತಲೂ ಬಂದಿದ್ದಾರೆ. ಪುರಂದರದಾಸರು ಈ ನಶ್ವರ ಜೀವಿತವನ್ನು ನೀರಿನ ಗುಳ್ಳೆಗೆ ಹೋಲಿಸಿ ನೀರ ಮೇಲಣ ಗುಳ್ಳೆ ನಿಜವಲ್ಲೋ ಹರಿಯೇ ಎಂದಿದ್ದಾರೆ. ಅಂದರೆ ಮಾನವನ ಲೌಕಿಕದ ಬದುಕು, ಸಾಂಸಾರಿಕ ಜೀವನ ಹರಿಯುತ್ತಿರುವ ನದಿಯ ಮೇಲೆ ಆಕಸ್ಮಿಕವಾಗಿ ಮೂಡಿದ ಗುಳ್ಳೆಯಂತೆ ಸಾಗುತ್ತಿರುತ್ತದೆ. ಆದರೆ ಅದು ಯಾವ ಕ್ಷಣದಲ್ಲಿ, ಎಲ್ಲಿ ಪಟ್ಟನೆ ಒಡೆದು ಹೋಗುವುದೋ ಗೊತ್ತಿಲ್ಲ. ಸೂರ್ಯರಶ್ಮಿ ಮೇಲೆ ಬಿದ್ದಾಗ ಬೆಳಕಿನಲ್ಲಿ ಇರುವ 7 ಬಣ್ಣಗಳನ್ನು ಪ್ರತಿಫಲಿಸಿ ಕಾಮನ ಬಿಲ್ಲನ್ನು ಮೂಡಿಸಿಕೊಂಡು ಅತ್ಯಂತ ಆಕರ್ಷಕವಾಗಿ ಕಾಣುವ ನೀರುಗುಳ್ಳೆ ಒಮ್ಮೆ ಒಡೆಯಿತು ಎಂದರೆ ಅದು ಇಲ್ಲಿಯವರೆಗೆ ಇತ್ತಲ್ಲ ಎನ್ನುವ ಯಾವ ಸುಳಿವೂ ಸಿಗದಂತೆ, ಅದರ ಅಸ್ತಿತ್ವವೇ ಇಲ್ಲದಂತೆ ಮರೆಯಾಗಿ ಬಿಡುತ್ತದೆ. ಮನುಷ್ಯ ಕೂಡ ಹೀಗೆಯೇ ನೀರುಗುಳ್ಳೆಯಂತೆ ಎಲ್ಲೋ ಒಂದು ಕಡೆ ಕಂತೆ ಒಗೆದಾಗ ತಾನು, ತನ್ನದು, ತನ್ನವರು ಎಂದು ಆಶಾಪಾಶದಲ್ಲಿ ಬಿಗಿದುಕೊಂಡು ಯಾರಿಗಾಗಿ ಏನೇನೆಲ್ಲ ಸಂಪಾದಿಸಿದ್ದನೋ ಅದೆಲ್ಲವನ್ನು ಬಿಟ್ಟು ನಡೆಯಬೇಕಾಗುತ್ತದೆ. ಯಾರೂ ಅವನನ್ನು ಸಾವಿನಿಂದ ಪಾರು ಮಾಡಲಾರರು. ಈ ಕಠೋರ ಸತ್ಯವನ್ನು ಅರಿತು ಇರುವ ಅಲ್ಪ ಜೀವಿತಾವಧಿಯಲ್ಲೇ ವಿವೇಕಿಯಾಗಿ ಸಾತ್ವಿಕ ಜೀವನ ರೂಪಿಸಿಕೊಂಡು ಲೋಕೋಪಕಾರಿಯಾಗಿ ಬದುಕುವವರು ಸತ್ತ ನಂತರದಲ್ಲೂ ಬಹುಕಾಲ ಜನಮಾನಸದಲ್ಲಿ ಉಳಿದಿರುತ್ತಾರೆ. ಇದನ್ನೇ ಪಂಪ ಕವಿ ಆದಿಪುರಾಣ ಕಾವ್ಯದ ನೀಲಾಂಜನೆಯ ನೃತ್ಯ ಪ್ರಸಂಗದಲ್ಲಿ ಅದ್ಭುತ ರೂಪಕವಾಗಿ ಕಟ್ಟಿಕೊಟ್ಟಿದ್ದಾನೆ. ಮನ್ಮಥನ ಕಬ್ಬಿನ ಬಿಲ್ಲಿನಿಂದ ಎಸೆದ ಹೂಬಾಣ ಬದುಕಿ ಬಂದಿತ್ತೋ ಎನಿಸುವಂತೆ ನಾಟ್ಯರಂಗದ ವೇದಿಕೆಯಲ್ಲಿ ಕಣ್ಣು ನೆಟ್ಟಿರುವ ಪ್ರೇಕ್ಷಕರ ಅಂತರಂಗವನ್ನು ಏಕಕಾಲಕ್ಕೆ ಪ್ರವೇಶಿಸಿದಳೋ ಎಂಬಂತೆ ನೀಲಾಂಜನೆ ಎಂಬ ಸುರನರ್ತಕಿ ನಾಟ್ಯವಾಡುತ್ತಿರುವಾಗಲೇ ಆಯುಸ್ಸು ಮುಗಿದು ಮಿಂಚಿನಂತೆ ಅದೃಶ್ಯಳಾಗಿ ಬಿಡುತ್ತಾಳೆ. ಅದನ್ನು ನೋಡುತ್ತಾ ಕುಳಿತಿದ್ದ ವೃಷಭದೇವನಿಗೆ ಮನುಷ್ಯ ಜೀವಿತದ ನಶ್ವರತೆ ತೀವ್ರವಾಗಿ ತಟ್ಟುತ್ತದೆ. ಆಗ ಅವನಿಗೆ ಅನಿಸಿದ್ದನ್ನು ಕವಿ ನಾರೀರೂಪದ ಯಂತ್ರಂ ಚಾರುತರಂ ನೋಡೆ ನೋಡೆ ಕರಗಿದುದು, ಈ ಸಂಸಾರದ ಅನಿತ್ಯತೆ ಮನದೊಳ್ ಬೇರೂರಿರುದುದು, ಈಗಳ್ ಇಂತಿದಂ ಕಡೆಗಣಿಪೆಂ ಎಂದು ಅಸತ್ಯವಾದ ನಶ್ವರವಾದ ಜೀವಿತ ತೊರೆಯಲು ಸಿದ್ಧನಾದುದನ್ನು ಮನೋಜ್ಞವಾಗಿ ಚಿತ್ರಿಸಿದ್ದಾನೆ. ಅಲ್ಲದೆ ಲೌಕಿಕ ಸುಖಭೋಗಗಳಲ್ಲಿ ಮುಳುಗೀಳುತ್ತಾ ಇದು ಶಾಶ್ವತ ಎನ್ನುವ ಭ್ರಮೆಯಲ್ಲಿ ಇರುವವರನ್ನು ಎಚ್ಚರಿಸುವಂತೆ ಹೇಳುವ ಬಹುಮುಖ್ಯವಾದ ಮಾತನ್ನು ನಾವು ಎದೆಗೆ ಇಳಿಸಿಕೊಳ್ಳಬೇಕಾಗಿದೆ. ಅದು ಹೀಗಿದೆ: ಎಷ್ಟೆಷ್ಟೋ ಜಲರಾಶಿಯನ್ನು ಅದೆಷ್ಟೋ ಸ್ವರ್ಗಗಳಲ್ಲಿ ಮನದಣಿಯ ಇಂಟಿದರೂ ಇಂಗದ ದಾಹ, ನರಭೋಗ ಎನ್ನುವ ಹುಲ್ಲಿನ ಮೇಲಿನ ಹನಿಯನ್ನು ನೆಕ್ಕಿದರೆ ಹೋಗಿಬಿಡುತ್ತದೆಯೇ? ನಿಜ, ಹೋಗಿಬಿಡುವುದು ಅಷ್ಟು ಸುಲಭವಲ್ಲ. ಆದರೆ ಅದಕ್ಕಾಗಿ ನಾವು ಪ್ರಯತ್ನಿಸಬೇಕಲ್ಲವೇ? ಇವತ್ತಿನ ಚಿಂತನದಲ್ಲಿ ರಾಮನ ಕಥೆಯ ಜನಪ್ರಿಯತೆಯ ಬಗ್ಗೆ ತಿಳಿದುಕೊಳ್ಳೋಣ. ರಾಮಾಯಣ ಮತ್ತು ಮಹಾಭಾರತಗಳನ್ನು ಭಾರತದ ಸಾಂಸ್ಕೃತಿಕ ಮಹಾಕಾವ್ಯಗಳೆಂದು ನಾವೆಲ್ಲ ಹೆಮ್ಮೆ ಪಡುತ್ತೇವೆ, ನಿಜ. ಈ ಎರಡೂ ಮಹಾಕಥನಗಳಲ್ಲಿ ಪ್ರಾಚೀನವಾದದ್ದು ಮತ್ತು ಜನಪ್ರಿಯವಾದದ್ದು ರಾಮಾಯಣವೇ. ರಾಮಾಯಣದ ನಾಯಕ ಶ್ರೀರಾಮ ತ್ರೇತಾಯುಗದಲ್ಲಿದ್ದನೆಂದು, ರಾಮಾಯಣ ಎಂಬುದು ರಾಮನ ಕಥೆಯೇ ಆಗಿದೆ ಎಂದು ನಂಬಲಾಗಿದೆ. ಮೂಲತಃ ಜನಪದರು ಹಳ್ಳಿಗಳಲ್ಲೂ ಹಾಡಿಕೊಳ್ಳುತ್ತಿದ್ದ ರಾಮಕಥನಕ್ಕೆ ವಾಲ್ಮೀಕಿ ಅಕ್ಷರ ರೂಪ ಧಾರಣೆ ಮಾಡಿದ ಮೇಲೆ
ಸಂಸ್ಕೃತವೂ ಸೇರಿದಂತೆ ಭಾರತದ ಎಲ್ಲ ಭಾಷೆಗಳಲ್ಲೂ ರಾಮಾಯಣ ಕಾವ್ಯಗಳು ರಚನೆಯಾದವು. ಭಾರತದ ಹೊರಗೂ ಕೆಲವು ದೇಶಗಳಲ್ಲಿ ರಾಮಾಯಣ ಕಥೆಯಾಗಿ, ಕಾವ್ಯವಾಗಿ, ನಾಟಕವಾಗಿ ಜನಪ್ರಿಯವಾಗಿರುವುದುಂಟು. ಭಾರತದೊಳಗೆ ಜೈನ, ಬೌದ್ಧ ರಾಮಾಯಣಗಳೂ ಉಂಟು. ನೂರಾರು ವರ್ಷಗಳು ಉರುಳಿದ ನಂತರವೂ ರಾಮನ ಕಥೆ ನವನವೋನ್ಮೇಷಶಾಲಿನಿ ಎಂಬಂತೆ ಬಹುಮುಖಿಯಾಗಿ ಪಡೆದುಕೊಂಡಿರೋ ಪ್ರಸಿದ್ಧಿ ಅಚ್ಚರಿ ಹುಟ್ಟಿಸುವಂತಿದೆ. ಪುರುಷರಲ್ಲಿರಬೇಕಾದ ಅತ್ಯುತ್ತಮ ಗುಣಗಳನ್ನು ಅಥವಾ ಆದರ್ಶ ವ್ಯಕ್ತಿತ್ವವನ್ನು ಹೊಂದಿದ್ದಾನೆ ಎನ್ನುವ ಕಾರಣದಿಂದಾಗಿಯೇ ಶ್ರೀರಾಮನನ್ನು ಪುರುಷೋತ್ತಮ ಎಂದು ಕರೆಯಲಾಗುತ್ತದೆ. ಮೇಲ್ನೋಟಕ್ಕೆ ರಾಮಾಯಣ ನ್ಯಾಯೋಚಿತವಾಗಿ ಅಯೋಧ್ಯೆಯ ಸಿಂಹಾಸನವನ್ನೇರಿ ರಾಜ್ಯ ಪರಿಪಾಲನೆ ಮಾಡಬೇಕಾಗಿದ್ದ ರಾಮ ಕೊನೆಗಳಿಗೆಯಲ್ಲಿ ನಡೆದ ವಿದ್ಯಮಾನಗಳಿಂದ ರಾಜತ್ವವನ್ನು ತೊರೆದು ಪಿತೃವಾಕ್ಯ ಪರಿಪಾಲನೆಗಾಗಿ ವನವಾಸಕ್ಕೆ ತೆರಳುವ ಮೂಲಕ ಅವನ ಸಂಯಮಶೀಲತೆಯನ್ನು, ಉದಾತ್ತ ಸ್ವಭಾವವನ್ನು ಎತ್ತಿ ಹಿಡಿಯುವ ಕಥನದಂತೆ ಕಾಣುತ್ತದೆಯಾದರೂ ವಾಸ್ತವವಾಗಿ ರಾಮನ ಸತ್ವ ಪರೀಕ್ಷೆಯು ರಾಜ್ಯ ತೊರೆದು ಸಮಾಧಾನ ಚಿತ್ತನಾಗಿಯೇ ವನವಾಸಕ್ಕೆ ನಡೆಯುವುದರಿಂದ ಪ್ರಾರಂಭವಾಗುತ್ತದೆ. ಸತ್ವಸಂಪನ್ನರಾದವರು ಸತ್ವ ಪರೀಕ್ಷೆಗಳಿಗೆ ಅಂಜಿ ಪಲಾಯನ ಮಾಡುವುದಿಲ್ಲ, ಕಂಗಾಲಾಗುವುದಿಲ್ಲ, ದಿಗ್ಭ್ರಾಂತರಾಗುವುದಿಲ್ಲ, ಚಿಂತಾಕ್ರಾಂತರಾಗುವುದಿಲ್ಲ. ದಿಟ್ಟತನದಿಂದ ಎದುರಿಸಿ ಜಯಶೀಲರಾಗುತ್ತಾರೆ. ಅದರಿಂದ ಅವರು ಮತ್ತಷ್ಟು ಗಟ್ಟಿಯಾಗುತ್ತಾ ಹೋಗುತ್ತಾರೆ. ನಾಡಿನಲ್ಲಿ ಹುಟ್ಟಿದ ಬೆಳೆದ ರಾಮನು ಸೀತೆ ಮತ್ತು ಲಕ್ಷ್ಮಣನೊಂದಿಗೆ ಕಾಡಿನ ಕಠಿಣ ಜೀವನ ಕ್ರಮಕ್ಕೆ ಹೊಂದಿಕೊಳ್ಳುವುದರಿಂದ ಪ್ರಾರಂಭವಾದ ಸವಾಲು ಸೀತಾಪಹರಣ, ಶಬರಿಯ ಭೇಟಿ, ಸುಗ್ರೀವ ಸಖ್ಯ, ಹನುಮಂತನ ಕೈಂಕರ್ಯ, ವಾಲಿಯೊಂದಿಗೆ ಮುಖಾಮುಖಿ, ಸಮುದ್ರದ ಮೇಲೆ ಸೇತುವೆ ನಿರ್ಮಾಣ, ವಿಭೀಷಣನ ಸ್ನೇಹ, ರಾವಣನೊಂದಿಗೆ ಯುದ್ಧ, ಸೀತೆಯನ್ನು ಮರಳಿ ಪಡೆಯುವುದು, ಮನಸ್ಸಿಲ್ಲದಿದ್ದರೂ ಸೀತೆಯನ್ನು ಅಗ್ನಿ ಪರೀಕ್ಷೆಗೆ ಗುರಿಪಡಿಸುವುದು ಇತ್ಯಾದಿಗಳನ್ನು ನಿಭಾಯಿಸುವುದರ ಮೂಲಕ ರಾಮನ ಪುರುಷೋತ್ತಮತ್ವ ಪ್ರಕಾಶಿಸುತ್ತಾ ಹೋಗುವುದರಲ್ಲೇ ರಾಮಾಯಣದ ಮಹತ್ವ ಅಡಗಿದೆ. ಕುಮಾರವ್ಯಾಸ 15ನೇ ಶತಮಾನದಷ್ಟು ಹಿಂದೆಯೇ ತಿಣುಕಿದನು ಫಣಿರಾಯ ರಾಮಾಯಣಂಗಳ ಕವಿಗಳ ಭಾರದಲ್ಲಿ ಎಂದು ಹೇಳಿ ಕನ್ನಡದಲ್ಲಿ ರಾಮಾಯಣ ಕಾವ್ಯಗಳು ಸಿಕ್ಕಾಪಟ್ಟೆ ಬರೆಯಲ್ಪಟ್ಟಿವೆ, ಆದ್ದರಿಂದ ನಾನು ರಾಮಾಯಣದ ವಸ್ತುವನ್ನು ಕೇಂದ್ರವಾಗಿಸಿಕೊಂಡು ಕಾವ್ಯ ಬರೆಯುವುದಿಲ್ಲ ಎಂದು ಮಹಾಭಾರತದ ಕಥೆಯನ್ನು ಕರ್ನಾಟ ಭಾರತ ಕಥಾಮಂಜರಿಯಾಗಿ ಬರೆದರೂ ಅವನ ನಂತರದ ಕವಿಗಳು ರಾಮಾಯಣ ಕಾವ್ಯಗಳನ್ನು ಬರೆಯುವುದನ್ನು ಬಿಟ್ಟಿಲ್ಲ. ಶ್ರೀರಾಮಾಶ್ವಮೇಧಂ ಕಾವ್ಯದ ಆರಂಭದಲ್ಲಿ ಬರುವ ಮುದ್ದಣ ಮನೋರಮೆಯರ ಸಲ್ಲಾಪದಲ್ಲೂ ಮುದ್ದಣ ಯಾವ ಕಥೆಯನ್ನು ಹೇಳಲಿ ಎಂದು ಮಡದಿ ಮನೋರಮೆಯನ್ನು ಕೇಳಿದಾಗ ಅವಳು ಅಪೇಕ್ಷಿಸುವುದು ರಾಮಾಯಣದ ಕಥೆಯನ್ನೇ. ಇನ್ನು ಆಧುನಿಕ ಕನ್ನಡ ಸಾಹಿತ್ಯ ಸಂದರ್ಭಕ್ಕೆ ಬಂದರೆ ಹೊಸಗನ್ನಡ ಸಾಹಿತ್ಯದ ಮೊಟ್ಟಮೊದಲ ಮಹಾಕಾವ್ಯವಾಗಿ ಮೊದಲ ಜ್ಞಾನಪೀಠವನ್ನು ಕನ್ನಡಕ್ಕೆ ತಂದ ಕುವೆಂಪು ಅವರ ಶ್ರೀರಾಮಾಯಣ ದರ್ಶನಂ ಕೂಡ ರಾಮಾಯಣದ ಕಥೆಯೇ. ಅದನ್ನು ಮಹಾಕಾವ್ಯಕ್ಕೆ ವಸ್ತುವಾಗಿ ಮಾಡಿಕೊಂಡ ಬಗೆಗೆ ಕುವೆಂಪು ಹೀಗೆ ಹೇಳಿದ್ದಾರೆ: ನನ್ನ ಆಲೋಚನೆ, ಅನುಭವ, ದರ್ಶನಗಳಿಗೆ ರೂಪು ಕೊಡಲು ಒಂದು ಸಾಧನ ಬೇಕಾಗಿತ್ತು. ಅದು ಆ ದರ್ಶನದಷ್ಟೇ ಮಹತ್ವಪೂರ್ಣವಾಗಿ ಇರಬೇಕಾಗಿತ್ತು. ಅದಕ್ಕೆ ರಾಮಾಯಣವೇ ಸರಿ ಎಂದು ನನಗೆ ತೋರಿತು. ಏಕೆಂದರೆ ರಾಮಾಯಣ ಇಂದಿನದಲ್ಲ, ಹಿಂದಿನದಲ್ಲ, ಅದು ಅನಾದಿಯಾದುದು, ಅನಂತವಾದುದು. ಸಾವಿರಾರು ವರ್ಷಗಳಿಂದ ಅದು ಭಾರತೀಯರನ್ನು ಉದ್ಧರಿಸುತ್ತಿದೆ. ಸಾವಿರಾರು ವರ್ಷಗಳ ಭಾರತೀಯ ಸಂಸ್ಕೃತಿಯ ಸಂಸ್ಕಾರ ರಾಮ, ಸೀತೆ, ಆಂಜನೇಯ, ಊರ್ಮಿಳೆ, ರಾವಣ, ಮಂಡೋದರಿ, ವಿಭೀಷಣ ಮೊದಲಾದ ಪದಗಳಲ್ಲಿ ಪ್ರವಹಿಸುತ್ತಿದೆ. ಅತಿಮಾನಸ ಲೋಕದ ಅನುಭವಗಳನ್ನು ವ್ಯಕ್ತಪಡಿಸಲು ರಾಮಾಯಣದ ಕಥೆಯೇ ಸರಿಯಾದ ಸಾಧನ. ಇದು ರಾಮಕಥೆಯ ಅಂದರೆ ರಾಮಾಯಣದ ಜನಪ್ರಿಯತೆಗೆ ಏನು ಕಾರಣ ಆಗಿರಬಹುದು ಎನ್ನುವುದರ ಒಂದು ಅವಲೋಕನ. ಇಂದಿನ ಚಿಂತನ ಬಿತ್ತಿದಂತೆ ಬೆಳೆ. ಮಕ್ಕಳಿಗೆ ಬಾಲ್ಯಾವಸ್ಥೆಯಲ್ಲೇ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಮೂಡುವಂತೆ ಮಾಡುವುದರಲ್ಲಿ ತಂದೆ ತಾಯಿಯರ ಪಾತ್ರವೇನು ಎನ್ನುವುದನ್ನು ಸರಳವಾಗಿ ನಿರೂಪಿಸುವ 2 ಪದ್ಯಗಳಿವೆ. ಒಂದನೆಯದು: ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೆ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಎರಡನೆಯದು: ತಂದೆ ಬಾಲ್ಯದೊಳಕ್ಕರ ವಿದ್ಯೆಗಳನ್ನರಿಪದಿರ್ದೊಡೆ ಕೊಂದಂ, ಲಕ್ಕಧನಮಿರಲು ಕೆಡುಗುಂ, ಚಿಕ್ಕಂದಿನ ವಿದ್ಯೆ ಪೊರೆಗೂ ಚೂಡಾರತ್ನ. ಭಾರತೀಯರು ವಿದ್ಯೆಯ ಮಹತ್ವವನ್ನು ಮತ್ತು ಮಕ್ಕಳಿಗೆ ಚಿಕ್ಕಂದಿನಲ್ಲೇ ಶಿಕ್ಷಣದಲ್ಲಿ ಅಭಿರುಚಿ ಹುಟ್ಟುವಂತೆ ಮಾಡಬೇಕು ಎನ್ನುವುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದರು ಎನ್ನುವುದನ್ನು ಸ್ಪಷ್ಟೀಕರಿಸುವ ಜನಪ್ರಿಯ ಪದ್ಯಗಳಿವು.
ಇದಕ್ಕೆ ಅನ್ವಯಿಸಿ ಹೇಳಬಹುದಾದ ಒಂದು ಗಾದೆ ಮಾತು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಎನ್ನುವುದು. ಅಂದರೇನರ್ಥ? ಗಿಡ ಎನ್ನುವುದು ವರ್ತಮಾನ, ಅದು ಮರವಾಗಿ ಬೆಳೆಯುವುದು ಭವಿಷ್ಯತ್ತು. ಮರ ಸೊಂಪಾಗಿ ಸಮೃದ್ಧವಾಗಿ ಬೆಳೆಯಬೇಕು. ಇವತ್ತು ಗಿಡವಾಗಿರುವಾಗಲೇ ಅನಗತ್ಯವಾಗಿರುವ ರೆಂಬೆ ಕೊಂಬೆಗಳನ್ನು ಸವರಿ ಒಳ್ಳೆಯ ಗೊಬ್ಬರ ನೀರು ಹಾಕಿ ಪೋಷಿಸಬೇಕು. ಸದಾ ಅದರ ಮೇಲೆ ಗಮನ ಇಟ್ಟಿರಬೇಕು. ಶಾಲೆ ಕಾಲೇಜುಗಳಲ್ಲಿ ಪಠ್ಯ ವಿಷಯಗಳನ್ನು ಬೋಧಿಸಲಾಗುತ್ತದೆ. ಇಲ್ಲಿ ಮಾನವೀಯ ಮೌಲ್ಯಗಳ, ಜೀವನ ಮೌಲ್ಯಗಳ ಬಗೆಗೆ ಹೇಳಿಕೊಡುವ ಯಾವ ಭರವಸೆಯೂ ಇಲ್ಲವಾದ್ದರಿಂದ ಅಂಥವನ್ನೆಲ್ಲ ಎಳೆಯ ವಯಸ್ಸಿನಲ್ಲೇ ಮಕ್ಕಳ ಮನಸ್ಸಿಗೆ ನಾಟುವಂತೆ ಹೇಳಿ ಸಂಸ್ಕರಿಸಬೇಕಾದವರು, ಮಾರ್ಗದರ್ಶನ ಮಾಡಬೇಕಾದವರು, ಕೈ ಹಿಡಿದು ನಡೆಸಬೇಕಾದವರು ತಂದೆ ತಾಯಿಯರೇ. ಈ ವಿಚಾರದಲ್ಲಿ ಅವರು ಎಚ್ಚರ ತಪ್ಪಿದರೆ ಮಕ್ಕಳ ಪಾಲಿಗೆ ಉತ್ತಮ ಭವಿಷ್ಯವೇ ಇಲ್ಲದಂತಾಗುತ್ತದೆ. ಇದಕ್ಕೆ ನಿದರ್ಶನವಾಗಿ ಬಸವಣ್ಣನವರ ಒಂದು ವಚನವನ್ನು ಗಮನಿಸಬಹುದು. ಬೇವಿನ ಬೀಜವ ಬಿತ್ತಿ, ಬೆಲ್ಲದ ಕಟ್ಟೆಯ ಕಟ್ಟಿ, ಆಕಳ ಹಾಲ ನೆರೆದು, ಜೇನುತುಪ್ಪವ ಹೊಯ್ದರೆ ಸಿಹಿಯಾಗಬಲ್ಲುದೆ ಕಹಿಯಲ್ಲದೆ. ಇದರ ಒಟ್ಟಾರೆ ಅರ್ಥವೇನೆಂದರೆ, ಮೂಲದಲ್ಲೇ ದೋಷವಿರುವುದನ್ನು ಮುಂದೆ ಎಷ್ಟೆಲ್ಲ ರೀತಿಯಲ್ಲಿ ಉಪಚರಿಸಿದರೂ ಸರಿಪಡಿಸಲಾಗದು. ಅಂದರೆ ಮಕ್ಕಳ ಉತ್ತಮ ಭವಿಷ್ಯದ ಬುನಾದಿಯನ್ನು ಬಾಲ್ಯದಲ್ಲೇ ಹಾಕಬೇಕಾಗುತ್ತದೆ. ಇದಕ್ಕೆ ಪೂರಕ ಎನಿಸುವಂತಿರುವ ಮತ್ತೊಂದು ಸಂದರ್ಭ ನೆನಪಾಗುತ್ತಿದೆ. ಅದು ವಿವೇಕಾನಂದರ ಬಾಲ್ಯದಲ್ಲಿ ನಡೆದ ಒಂದು ಘಟನೆ. ವಿವೇಕಾನಂದರ ಬಾಲ್ಯದ ಹೆಸರು ನರೇಂದ್ರ. ಒಂದು ಬಾರಿ ಅವರು ತಂದೆ ತಾಯಿ ಜೊತೆ ಕುದುರೆ ಸಾರೋಟಿನಲ್ಲಿ ಕುಳಿತು ಕಲ್ಕತ್ತೆಯ ರಸ್ತೆಯಲ್ಲಿ ಹೋಗುತ್ತಿದ್ದರು. ನರೇಂದ್ರ ತಂದೆ ತಾಯಿಯರ ನಡುವೆ ಕುಳಿತು ಟಕಟಕ ಎಂದು ಓಡುತ್ತಿದ್ದ ಕುದುರೆಯ ಸೊಗಸನ್ನು, ಸಾರೋಟು ಓಡಿಸುವವನ ಕೌಶಲ್ಯವನ್ನು, ಹಿಂದಕ್ಕೆ ಓಡುವಂತೆ ತೋರುತ್ತಿದ್ದ ಅಂಗಡಿಗಳು, ಕಟ್ಟಡಗಳು, ಮರಗಿಡಗಳು, ಜನಸಮೂಹವನ್ನು ನೋಡಿ ಅಚ್ಚರಿಗೊಳ್ಳುತ್ತಿದ್ದ, ಆನಂದಿಸುತ್ತಿದ್ದ. ಆಗ ಅವನ ತಂದೆ ವಿಶ್ವನಾಥ ಗುಪ್ತರು, ನರೇಂದ್ರ, ನೀನು ದೊಡ್ಡವನಾದ ಮೇಲೆ ಏನಾಗಬೇಕು ಎಂದುಕೊಂಡಿದ್ದೀ ಎಂದು ಪ್ರಶ್ನಿಸಿದರು. ತನ್ಮಯತೆಯಿಂದ ಹೊರಬಂದ ನರೇಂದ್ರ ತಂದೆಯ ಮುಖ ನೋಡುತ್ತಾ ಥಟ್ಟನೆ, ಅಪ್ಪ, ನಾನು ಜಟಕ ಓಡಿಸುವವನಾಗುತ್ತೇನೆ ಎಂದು ಬಿಟ್ಟ. ತಂದೆಗೆ ನಿರಾಸೆಯಾಯಿತು, ಕೋಪವೂ ಬಂತು. ಅವರು ಪತ್ನಿಯತ್ತ ತಿರುಗಿ, ನೋಡು, ನಿನ್ನ ಮಗ ಎಂಥ ಆದರ್ಶ ಇಟ್ಟುಕೊಂಡಿದ್ದಾನೆ, ಹೋಗಿ ಜಟಕ ಹೊಡೆಯುವವ ಆಗ್ತಾನಂತೆ ಎಂದು ವ್ಯಂಗ್ಯವಾಗಿ ನಕ್ಕರು. ತಾಯಿಗೂ ಬೇಸರವಾಯಿತು. ಆದರೆ ಆಗ ಅವರೇನೂ ಹೇಳಲಿಲ್ಲ. ಸಂಜೆ ಮನೆಗೆ ಬಂದ ಮೇಲೆ ಮಗನನ್ನು ದೇವರ ಮನೆಗೆ ಕರೆದುಕೊಂಡು ಹೋಗಿ ದೀಪ ಹಚ್ಚಿ ಅಲ್ಲಿದ್ದ ಗೀತೋಪದೇಶದ ಚಿತ್ರವನ್ನು ತೋರಿಸಿದರು. ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಆಯುಧಗಳನ್ನು ಬಿಟ್ಟು ದೀನನಾಗಿ ಮೊಳಕಾಲೂರಿ ಕುಳಿತ ಅರ್ಜುನನಿಗೆ ಒಂದು ಕೈಯಲ್ಲಿ ಚಾವಟಿ, ಇನ್ನೊಂದು ಕೈಯಲ್ಲಿ ಜ್ಞಾನಮುದ್ರೆ ಹಿಡಿದು ಉಪದೇಶಿಸುತ್ತಾ ಉತ್ತೇಜಿಸುತ್ತಿದ್ದ ಶ್ರೀಕೃಷ್ಣನನ್ನು ನರೇಂದ್ರ ತದೇಕ ಚಿತ್ತದಿಂದ ನೋಡುತ್ತಿರಲು ತಾಯಿ, ಮಗು, ನೀನು ಚಿತ್ರದಲ್ಲಿ ಇದ್ದಾನಲ್ಲ ಅಂಥ ರಥ ಓಡಿಸುವವನಾಗು, ಜಗತ್ತಿಗೆ ಬೆಳಕು ತೋರುವಂಥ ರಥದ ಸಾರಥಿಯಾಗು ಎಂದು ಹರಸಿದರು. ತಾಯಿ ಮಗನಿಗೆ ತೋರಿದ ಆದರ್ಶದಂತೆ ನರೇಂದ್ರ ಮುಂದೆ ವಿವೇಕಾನಂದರಾಗಿ ಜಗತ್ತಿಗೆ ಬೆಳಕು ತೋರಿದರು. ಅಂದರೆ ಬಸವಣ್ಣನವರು ಹೇಳಿದಂತೆ, ಬೇವು ನೆಟ್ಟು ಮಾವು ಬಯಸಿದರೆ ಅದು ಸಿಗುವುದಿಲ್ಲ. ಬಾಲ್ಯದಲ್ಲಿ ತಂದೆ ತಾಯಿಯರು ತುಂಬಿದ ಕನಸು, ಆದರ್ಶಗಳಂತೆ ಮಕ್ಕಳು ಬೆಳೆಯುತ್ತಾರೆ. ಸ್ವಾರ್ಥ ತುಂಬಿದರೆ ಸ್ವಾರ್ಥಿಗಳಾಗಿಯೇ ಬೆಳೆಯುತ್ತಾರೆ. ಬಿತ್ತಿದಂತೆ ಬೆಳೆ ಎನ್ನುವುದು ಇದನ್ನೇ ಅಲ್ಲವೇ?